ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಹೊಸ ಪದವಿಗೆ ಸ್ವಾಗತ. ಗೈಸ್, ಬ್ಲಾಗಿಂಗ್ ಮಾಡಿದೆ. ಫಸ್ಟು ಬ್ಲಾಗಿಂಗ್ ಮಾಡಿ ಇವಾಗ ಒಂದು ಆರ್ಡ್ರ್ ಎತ್ಕೊಂಡು ಡ್ಯೂಟಿಗೆ ಬಂದಿದ್ದೀನಿ. ಒಂದು ಆರ್ಡ್ರ್ ಎತ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಬರೋಕ್ಕೆ. ಗೈಸ್ ಇವನೇನು ಗೊತ್ತಾ, ಏನು ಇಬ್ರಿಗೂ ಪಕ್ಕದಲ್ಲಿ ಐತಂದ್ರೆ ಇವ್ನು ಪೆಟ್ರೋಲ್ ಉಳ್ಸೋಣ ಅಂದ್ಬಿಟ್ಟು ಇವ್ನು ನನ್ನ ಗಾಡಿಲಿ ಬಂದಿರೋದು. ಗಂಜಿಸ್ತಾನೆ ಪೆಟ್ರೋಲ್ ಉಳಿಸ್ಬೇಕು. ಯಾರು ನೀನ್ ಕರ್ದಿಲ್ಲ ನಾನು ಕರ್ದೆ, ನಾನು ಎಲ್ಲಿ ಅಂತ ಕೇಳಿದೆ ಅಷ್ಟೇ. ನಿನ್ನ ಬಾ ಹೋಗೋಣ ಅಂದೆ. ನಿನ್ನ ಗಾಡಿ ನಿಲ್ಸ್ಬಿಟ್ಟು ಬಂದಲ್ಲ, ನಿನ್ನ ಗಾಡಿ ಎತ್ಕೊ ಬರ್ಬೋದಾಗಿತ್ತು. ನೀನೇ ಹೇಳಿದ್ದು ಬಾ ನೀನು ಹೇಳ್ಬೋದಾಗಿತ್ತಲ್ಲ, ನಾ ಮರ್ಯಾದೆ ಕೊಟ್ಟು ಹೋಗ್ಬೇಕಲ್ಲ. ನೀನು ಹೇಳ್ಬೋದಾಗಿತ್ತಲ್ಲ, ಬಾ ಪರವಾಗಿಲ್ಲ ನನ್ನ ಗಾಡಿಲೇ ಹೋಗೋಣ ಅಂತ. ಫುಲ್ ಟ್ಯಾಂಕ್ ಪೆಟ್ರೋಲ್ ಇಟ್ಕೊಂಡು ಅದು ಇಲ್ವಾ? ಇಲ್ಲ ಯಾವಾಗ ನೋಡ ಆಯ್ತು. ಅರ್ಧ ಟ್ಯಾಂಕು ಇಲ್ವಾ? ಅರ್ಧ ಟ್ಯಾಂಕ್ ಇಲ್ಲ, ಕರೆಕ್ಟಾಗಿ 1.5 ಲೀಟರ್ 1 ಲೀಟರ್ ಐತೆ ಅಷ್ಟೇ. ಸಾಕಲ್ಲ? ಏನ್ ಸಾಕು ನೋಡಪ್ಪ, ನಂದೆಷ್ಟೈತೆ ನಿಮ್ಮ ಥರ ಇಲ್ವಲ್ಲ. ಇನ್ನು 2 ಲೀಟರ್ ಮೇಲೆ ಐತೆ. ಓಡಿಲಿಂದ ಫಸ್ಟು ಗಾಯ್ಸ್. ಏನು ಗಾಯ್ಸ್, ಬಿಸಿಲಲ್ಲಿ ಹೆಂಗೆ ಡ್ಯೂಟಿ ಮಾಡೋದು ಅಂತ ಮಾಡ್ಬಿಡ. ನೀನು ಹೋಗು, ನೀವು ನಿಮ್ಮಂಥವ್ರು ಹೋದ್ರೆ ಸಾಕು. ನಮ್ದು ಬೇಗ ಮುಗಿತು ಡ್ಯೂಟಿ. ಇಲ್ಲ ಹೇಳಿದ್ದು ಬಿಸಿಲೈತೆ ಅಂತ ಹೋಗಿ ಮನೆಗೆ ಓಡ. ಇಲ್ಲಿಂದ ಫಸ್ಟ್ ಇಲ್ಲೇ ಬಿಟ್ಬಿಡೈತಿ ನಡ್ಕ. ನಿಮಗೆ ಹೌದಾ? ಇಲ್ಲಿ ನೀನು ಇಲ್ಲೇನು ಗಾಯ್ಸ್. ಮನೆಗೆ ಬಂದೆ ಊಟ ಮಾಡೋಕ್ಕೆ. ಚಪಾತಿ ಬೆಂಡೆಕಾಯಿ ಪಲ್ಯ ತಿನ್ಕೊಂಡು ಮತ್ತೆ ಹೋಗ್ಬೇಕು ಡ್ಯೂಟಿಗೆ. ಗಾಯ್ಸ್, ಕಣ್ಣೇ ಬಿಡೋಕ್ಕಾಯ್ತಲ್ಲ ಬಿಸಿಲಲ್ಲಿ. ಈ ಥರ ಎಲ್ಲ ಬಿಸಿಲು ಇರಬಾರ್ದಪ್ಪ ಸ್ವಾಮಿ. ರೋದನೆ ಇವೆಲ್ಲ. ವಾಟ್ ಈಸ್ ದಿಸ್ ಮಹೇಶ್? ಯಾರ್ದಿದು? ನಿಂದ ಮಹೇಶ್? ಯಾರ್ದಿದು? ನಂದು ಹಂಗೆ ಇವರು ಆದ್ರೂ ಒಳ್ಳೊಳ್ಳೆ ಕೆಲಸ ಮಾಡ್ತಿಲ್ಲ. ಸರ್ ನಿಮ್ಗೆ ಇದರ ಕೆಲಸ ಮಾಡಕ್ಕೆ ಏನನ್ಸುತ್ತೆ? ರಿಪೋರ್ಟರ್ ಆಗ್ಬಿಟ್ಟಿದ್ದಾನೆ ಗಣೇಶ್ ಇವಾಗ. ಮೋದಿ ಗೇ ಬಂದ ಗೈಸ್. ಇವತ್ತು ಮಾಡಿರೋ ಡ್ಯೂಟಿ ಮುಗೀತು ಗೈಸ್. ಏನು ಗೊತ್ತಾ, ಇವತ್ತಿಂದು ಅರ್ನಿಂಗ್ಸು 3,354 ರುಪೀಸ್ ಆಗಿದೆ. ಇವತ್ತು ಟೋಟಲ್ ಅರ್ನಿಂಗ್ಸ್ ಇವತ್ತು ಒಂದು ದಿವಸದ್ದು. ಇನ್ನೊಂದು 300 ರುಪೀಸ್ ಮಾಡಿದರೆ 4,000 ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು 600 ಅಲ್ಲ, ಇನ್ನು 500 ಮಾಡಿದರೆ ಇವತ್ತಿನ ಟೋಟಲ್ ಇವತ್ತು ಒಂದು ದಿವಸದ ಅರ್ನಿಂಗ್ಸು 5,000 ಆಗ್ತಾಯಿತ್ತು. ಏನು ಗೊತ್ತಾಗಿದ್ದು, ನಾನು ಬೆಳಗ್ಗೆ 8 ಗಂಟೆಗೆ ಬಂದೆ, 6 ಗಂಟೆಗೆ ಬರಬೇಕಿತ್ತು. ಇನ್ನೊಂದು ಇದು ನಿಧಾನ ಕೊಡ್ಯಾನ, ಚೆನ್ನಾಗೈತಲ್ಲ ಆಫರ್ ಅಂದ್ಕೊಂಡು ನಿಧಾನ ಕೊಡದೆ ನೋಡಿದ್ರೆ ಇಷ್ಟೇ ಆಗಿದೆ. ನೋಡೋಣ ನಾಳೆ ರಿಕವರ್ ಮಾಡ್ಕೊತೀನಿ. ನಾಳೆಗೆ ಇವತ್ತು 3,000 ಅಂದರೆ ನಾಳೆಗೆ 6,000 ಕೊಡಿಸ್ತೀನಿ. ಬಸ್ ಈ ವಾರ ಕಷ್ಟಪಟ್ಟು ಹೊಡೆದ್ರೆ ಒಂದು 20,000 ಅನ್ನ ಆಗುತ್ತೆ. ಏನನ್ನ ಅವ್ರು ಕಷ್ಟಪಟ್ಟು ಹೊಡೆದಕ್ಕೆ ಸಾಕಬೇಕು ಅಂತ ನನಗೆ ಆಸೆ. 20,000 ಹಾಕ್ಬಿಟ್ರೆ ಎಲ್ಲ ಚಾಲೆಂಜೇ ಕಂಪ್ಲೀಟ್ ಆಗಿಬಿಡ್ತೀನಿ. ಒಂದು 5,000 ಬೇಕಾಗುತ್ತೆ ಅಷ್ಟೇ. ನಿಮ್ಮ ಚಾಲೆಂಜಿಗೆ ಇನ್ನೂ ಬೇಜಾನ್ ಟೈಮ್ ಐತಿ. ಇನ್ನೂ 2 ವಾರ ಐತೆ. ಪ್ಲ್ಯಾನ್ ಏನಿದ್ದು ಮೇ ಎಂಡಿಂಗ್ ಅಷ್ಟರಲ್ಲಿ ಅಂತ. ಇನ್ನು ಮೇ ಫಸ್ಟ್ ವೀಕ್ ಇದು. ಲಾಸ್ಟು 15,000 ಕಂಪ್ಲೀಟ್ ಆಗಿದೆ. ಆ್ಯಂಡ್ ಲಾಸ್ಟ್ ವೀಕ್ 3,000, 15, 16, 17, 18,000 ಆಗಿದೆ. ಇನ್ನು ಈ 1,000 ಈ ಸಲ ಏನಾನ ಒಂದು 20,000 ಮಾಡಿದ್ರೆ ನೆಕ್ಸ್ಟ್ ಒಂದು 2,000 ಬೇಕಾಗುತ್ತೆ. ಅದು ನೆಕ್ಸ್ಟ್ ವಾರ ಆರಾಮಾಗಿ ಒಂದೇ ದಿವಸ ಕಂಪ್ಲೀಟ್ ಮಾಡ್ಕೊತೀನಿ. ಏನೋ ಒಂದು ಮಾಡಬೇಕು ಇವಾಗ. ಈ ವಾರ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರೋ ಹೊಡೆದ್ರೆ ಕಷ್ಟಪಟ್ಟು ಆಮೇಲೆ ನೆಮ್ಮದಿಯಾಗಿ 2 ವಾರ ಮಲ್ಕೋಬೋದು. ಎಷ್ಟು ಮಾಡ್ತೀನಿ 2 ವಾರ. ಸೊ ಅದಕ್ಕೆ ಐ ವಿಲ್ ಟ್ರೈ ಮೈ ಬೆಸ್ಟ್. ಪಕ್ಕ ಏನೊಂದು ಮಾಡೋಣ. ಇವಾಗ ಹೋಗ್ತಾ ಇದ್ದೀನಿ. ಲಾಸ್ಟ್ ಆರ್ಡ್ರ್ ಕೊಟ್ಟೆ ಇವಾಗ. ಕೊಟ್ಟು ಇಲ್ಲ, ಊಟ ಮಾಡಿಲ್ಲ. ಮಧ್ಯಾಹ್ನ ಮಾಡಿದ್ದು ಊಟ. ಇವಾಗ ಹೋಗಿ ಊಟ ಮಾಡಬೇಕು. ಊಟ ಮಾಡಿ ಮಲಗಿದ್ರೆ ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದೇ ಬರ್ತೀನಿ. ಆಗ್ತದೆ ಬರೋಣ ಗೈಸ್. ನಿನ್ನೆ ಬ್ಲಾಗ್ ಏನು ಮಾಡೋಕ್ಕೆ ಬರ್ತೋಗಿಲ್ಲ. ಅಂದರೆ ಊಟಗೆ ಮಲ್ಕೊಂಡ್ಮೇಲೆ ಎದ್ದು ಹೋಗಿ ಆಚೆ ಕಡೆ ಹೋಗಿ ಮಾಡೋಣ ಅಂದ್ಕೊಂಡೆ.
ಫುಲ್ ಟೈರ್ಡ್ ಬೇರೆ ಆಗ್ಬಿಡುತ್ತಲ್ಲ, ಮಲ್ಕೊಬಿಡೋಣ ಬೆಳಗ್ಗೆ ಎದ್ದು ಎಂಡ್ ಮಾಡ್ರೆ ಆಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಇವತ್ತು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. 3300 ಆಗಿದೆ. ಇವತ್ತು ಒಂದು ಸ್ವಲ್ಪ 3600 ಒಂದಿದೆ, ಅದು ಮಾಡಬೇಕು ಅಂತ ಆಗುತ್ತೆ, ಅದು ಮಾಡಿ. ಆ್ಯಂಡ್ ಇನ್ನೊಂದೇನು ಹೇಳ್ಬೇಕು ಅಂದ್ಕೊಂಡಲ್ಲ, 120,000 ಮಾಡಬೇಕು, ಮಾಡೋಣ. ನೀವು ಹೋಗ್ತಾ ಇದ್ದೀವಿ ಸ್ಟೋರ್ ಹತ್ರ. ಇವತ್ತಿನ ಬ್ಲಾಗ್ ನಿನ್ನೆ ಬ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.